ತಗೊಂಡ್ ಬಾ ಅಂತ ಹೇಳಿದ್ರೆ ಕಸ ಗುಡ್ಸೋ ನೆಪದಲ್ಲಿ ಅಳ್ತಾ ನಿಂತ್ಕೊಂಡಿದ್ಯಲ್ಲ, ಏನೇ ಬಂದಿರೋದು ನಿನ್ಗೆ? ನೀರ್ಗಾರ ನಿಮ್ ತಾತ ಹೋಗ್ತಾನ? ಇಲ್ಲಮ್ಮ, ನಾನೇ ಬರ್ತೀನಿ. ನಾನೇ ಹೋಗಿ ತಗೊಂಡ್ ಬರ್ತೀನಿ. ಚೆನ್ನಾಗಿ ಹೇಳ್ತೀಯ. ಇದೊಂದ್ ಮಾತ್ರ ಅನ್ನೋದು ಚೆನ್ನಾಗಿ ಕಲ್ಸ್ಕೊಳ್ತಿದ ನಿಮ್ಮ ಅಪ್ಪ. ಅವನಲ್ಲೇ ನಿನ್ನ ಗಂಡ, ಮುದಿಗ್ ಗಂಡ ಎಲ್ಲ ಹಾಳಾಗೋದ. ಅಮ್ಮ, ದಯವಿಟ್ಟು ನನ್ಗೇನ್ ಬೇಕಾದ್ರು ನನ್ ಕೈಲಿ ಎಷ್ಟು ಕೆಲಸ ಬೇಕಾದ್ರು ಮಾಡಿಸ್ಕೊ, ಆದ್ರೆ ನನ್ ಗಂಡನ ಮಾತ್ರ ಹಾಗೆ ಹೀಗೆ ಅನ್ಬೇಡ ನೀನು. ಓ, ಹಿಂಗೆಲ್ಲ ಇದೆಯಾ? ನೋಡ, ಈ ಮನೆಯಲ್ಲಿ ದುಡಿಯೋರ್ಗೆ ಮಾತ್ರ ಜಾಗ, ಬಿಟ್ಟಿ ಕೂಳ್ ಹಾಕೋದಿಕ್ಕೆ ಇದೇನೋ ಧರ್ಮ ಛತ್ರನೂ ಅಲ್ಲ, ಅಣ್ಣ ಛತ್ರನೂ ಅಲ್ಲ. ದುಡಿದ್ರೆ ಮಾತ್ರ ಈ ಮನೆಯಲ್ಲಿ ನಿನಗೆ ಜಾಗ. ಏನಾದ್ರೂ ನೀನು ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಮನೆ ಬಿಟ್ಟು ಹಾಳಾಗಿ ಹೋಗ್ಬಾರ್ದು. ಎಂತ ಮಾತಾಡ್ತೀಯ ತಾಯಿ? ಅಲ್ಲ, ನಾವೆಲ್ಲ ಹೋಗೋದು? ನನ್ ಮಗನ ಮನೆ ಬಿಟ್ಟು ನಾವೆಲ್ಲ ಹೋಗೋದು? ಅಷ್ಟಕ್ಕೂ ಈ ವಯಸ್ಸಾದ ಕಾಲದಲ್ಲಿ ಎಲ್ಲೋಗಿ ದುಡ್ಕೊಂಡು ತಿನ್ನೋದಮ್ಮ, ಎಲ್ಲೋಗಿ ದುಡ್ಕೊಂಡು ತಿನ್ನೋದು? ಎಲ್ಲ ಹೋಗ್ಬೇಕಂತ ಎಲ್ಲಿಗಾದ್ರೂ ಹಾಳಾಗೋಗ್ರೆ ನನಗೇನೋ ಕೇಳೋದ್ ನೀನು ಎಲ್ಲಿಗೆ ಹೋಗ್ಬೇಕು ಅಂತ? ನಡೋ, ನೀವ್ ಎಲ್ಲಿಗಾದ್ರೂ ಹಾಳಾಗೋಗ್ರಿ. ಅವನೆಲ್ಲ ಹೋದ ನಿನ್ನ ಗಂಡ, ಮುದಿ ಗಂಡ. ನೀರ್ ತಗೊಂಡ್ ಬಾ ಅಂತ ಹೇಳಿದ್ರೆ ನೀನ್ ಇಲ್ಲಿ ಹತ್ಕೊಂಡ್ ನಿಂತಿದ್ಯಾ. ಕಟ್ಗೆ ತಗೊಂಡ್ ಬಾ ಅಂತ ಅವನಿಗೆ ಬೆಳಗ್ಗೆನೆ ಹೇಳಿದೀನಿ. ಇಬ್ರು ಸರಿಯಾಗಿದ್ದೀರಾ, ಇದಕ್ ಮಾತ್ರ ಲಾಯಕು. ಹಾಗೆಲ್ಲ ಹೇಳ್ಬೇಡ ತಾಯಿ. ಹಾಗೆಲ್ಲ ಹೇಳ್ಬಾರ್ದಂತ. ಬಂದ ನೋಡೋ ನಿನ್ನ ಗಂಡ. ಏಯ್ ಮುದಿಯ, ನಿನಗೆ ಏನ್ ಹೇಳಿದ್ದೆ ನಾನು? ಏನ್ ಹೇಳಿದ್ದೆ? ಕಟ್ಗೆ ತಗೊಂಡ್ ಬಾ, ಕಾಡ್ಗೋಗಿ ಅಂತ ಹೇಳಿರ್ಲಿಲ್ವಾ? ನೋಡೋ, ನನಗದೆಲ್ಲ ಗೊತ್ತಿಲ್ಲ. ಈಗ ಹೋಗಿ ಬೇಗ ಕಾಡ್ಗೋಗಿ ಕಟ್ಗೆ ತಗೊಂಡ್ ಬಾ. ಒಲೆ ಹಚ್ಚಬೇಕು, ಅಡ್ಗೆ ಮಾಡೋದಿಕ್ಕೆ ಕಟ್ಗೆ ಇಲ್ಲ. ಹೇಳ್ತಾ ಇರೋದು ಕೇಳಿಸ್ತಾ ನಿನ್ಗೆ ಇಲ್ವಾ? ಕೇಳಿಸ್ತಮ್ಮ, ಕೇಳಿಸ್ತು. ಈಗ ಹೊರಟೆ ಅಂದ್ಬಿಟ್ಟು ಇಬ್ರು ರೊಮ್ಯಾನ್ಸ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಡಿ. ಹೇಳಿರೋ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ. ನೋಡು, ಒಳಗಡೆ ನನ್ನ ಮಗಳು ಹಶು ಅಂತಿದ್ದಾಳೆ. ಪಾಪ, ಅವಳಿಗೆ ಹಾಲು ಕೊಡ್ತೀನಿ. ಕೇಳಿಸ್ತಾ? ಅಳಬೇಡ ರೇಣುಕಾ, ಅಳಬೇಡ. ಒಂದು ನಾವು ವಿಧಿಯಂತ ಹೊಡೆಯಲ್ಲಿ ಸಿಕ್ಕವರು ಅಂದ್ಮೇಲೆ ಹತ್ರೇನು ಸತ್ತರೇನು ಹೇಗಾದ್ರೂ ಮಾಡಿ ಒಂದು ತುತ್ತನ ಹೊಂದಿಸ್ಲೇಬೇಕಲ್ಲ ರೇಣುಕಾ, ಒಂದು ತುತ್ತನ ಹೊಂದಿಸ್ಲೇಬೇಕಲ್ಲ. ಮಗನೇ ನಮ್ಮನ್ನ ಕತ್ತೆಗಳ ತರ ದುಡಿಸ್ಕೊತಿದ್ದಾನೆ ಅಂದ್ರೆ ಇದೆಂತ ಕರ್ಮ ರೀ, ಇದ್ಯಾವ ನ್ಯಾಯ ರೀ? ಎಲ್ಲ ಕಲಿ ಮಹಿಮೆ ರೇಣುಕಾ, ಎಲ್ಲ ಕಲಿ ಮಹಿಮೆ. ಹಿರಿಯ ಮಗ ಹೆಂಡತಿಯ ಗುಲಾಮನಾಗಿ ನಮ್ಮನ್ನ ಬಿಕಾರಿಗಳಂತೆ ಕಾಣ್ತಾ ಇದ್ದಾನೆ. ಇನ್ನು ಕಿರಿಯ ಮಗ ಅತ್ಯಾಚಾರದ ದುರಾಪವಾದ ಹೊತ್ತು ನಮ್ಮಿಂದ ದೂರಾಗಿ ಎಲ್ಲೋ ಕೆರೆಗೋ ಬಾವಿಗೋ ಬಿದ್ದು ಅಯ್ಯೋ ರೀ, ಇಂತ ಮಾತಾಡ್ಬೇಡ್ರಿ, ಇಂತ ಮಾತಾಡ್ಬೇಡಿ. ನನ್ ಎತ್ತ ಕರ್ಲಿ ಹೇಳ್ತಾ ಇದೆ, ರಘು ಎಲ್ಲ ಇದ್ರು ಚೆನ್ನಾಗಿದ್ದಾನೆ ಅಂತ. ಎಲ್ಲ ನಿನ್ನ ಭ್ರಮೆ ರೇಣುಕಾ, ಎಲ್ಲ ನಿನ್ನ ಭ್ರಮೆ. ಅಲ್ಲ ಕಣೆ, ನಿನ್ನ ಮಗ ಇಲ್ಲಿಯವರೆಗೂ ಬದುಕಿದ್ರೆ ನಮಗೋಸ್ಕರ ಒಂದು ಪತ್ರವನ್ನಾದ್ರೂ ಬರೀತಿರ್ಲಿದ್ದೇನೆ. ಎಲ್ಲಿಯವರೆಗೂ ಆತನ ಸುಳಿವೇ ಇಲ್ಲ ಅಂತಂದ್ರೆ ಆತ ಕೆರೆಗೋ ಬಾವಿಗೋ ಬಿದ್ದು ಸತ್ತಿರೋದು ಸತ್ಯ ಕಣೆ, ಸತ್ಯ. ಎಲ್ಲ ದೈವಲೀಲೆ ರೇಣುಕಾ, ಎಲ್ಲ ದೈವಲೀಲೆ. ದೈವಜ್ಞಾನಿ,
ಕಾಡಿಗೆ ಹೋಗಿ ಸೌದೆ ತಕೊಂಡ್ ಬಾ ಅಂತ ನನ್ನ ಹೆಂಡತಿ ಬೆಳಿಗ್ಗೆ ಹೇಳಿದ್ದು ಕೇಳಿಸ್ತಿಲ್ವೇನೋ? ಕೇಳಿಸ್ತಪ್ಪ, ಕೇಳಿಸ್ತು. ಇದು ಈಗ ಹೊರಟೆ. ರೇಣುಕಾ, ಹಾಗೆ ನೀನು ಒಂದು ಕೊಡವನ್ನ ತಗೊಂಬಾರೆ. ನಿನಗೂ ನೀರನ್ನು ತುಂಬಿಸ್ಕೊಟ್ಟು ನಾನು ಕಾಡಿನಲ್ಲಿ ಸೌದೆ ತಗೊಂಡ್ಬರ್ತೀನಿ. ಹಾಗೆ ಬೇಗ ಬಂದ್ಬಿಡು ರೇಣುಕಾ. ಹಾ. ಮಗಳು ಬೇಕು ಅಂತಾರೆ, ಮಗಳು ಇರದವರು, ಈ ಮಗಳ ಇರದವರು. ಮಗಳ ಬೇಡ ಅಂತಾರೆ, ಮಗಳ ಎರೆದವರು, ಈ ಮಗಳ ಎರೆದವರು. ಈ ಭೂಮಿಯಲ್ಲಿ ಆನಂದ ಇವರಿಂದ, ಈ ಕಾಡಲ್ಲಿ ನೀರು ಇವರಿಂದ. ಮಗಳು ಬೇಕು ಅಂತಾರೆ, ಮಗಳು ಇಲ್ಲದವರು, ಈ ಮಗಳ ಇಲ್ಲದವರು. ಮಗಳು ಬೇಡ ಅಂತಾರೆ, ಮಗಳ ಎರೆದವರು. ಬಂದ್ರಿ ಇಲ್ಲಿ? ಸ್ವಲ್ಪ ಇರು ರೇಣುಕಾ, ಬಂದೆ. ಸ್ವಲ್ಪ ಇರು. ಏನು ರೇಣುಕಾ, ನನ್ನಿಂದೇನೋ ಮರೆಮಾಚು ಅಂತಿದೀಯನ್ನ? ಆ, ಅದು 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 ಏನು ಇಲ್ಲ ರೀ. ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ. ಯಾಕೆ ರೇಣುಕಾ? ಊಟ ಈ ಕಾಡಿನಲ್ಲಿ ಎಲ್ಲಿಂದ ಬರ್ಬೇಕು ರೇಣುಕಾ? ಊಟ ಊಟದ ಎಲ್ಲಿಂದ? ಸಮಯದಲ್ಲಿ ಊಟ ಮಾಡಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಆನಂದವಾಗಿ ಕಾಲ ಕಳೆಯಬೇಕಾದ ಸಮಯದಲ್ಲಿ ಮಕ್ಕಳ ಸೇವೆ ಮಾಡ್ತಾ ಬದುಕಬೇಕಾಗಿದೆಯಲ್ಲೇ. ಎಲ್ಲ ವಿಧಿ ಬರಹ ರೇಣುಕಾ, ಎಲ್ಲ ವಿಧಿ ಬರಹ. ಹಾಗೆಲ್ಲ ಮಾತಾಡಬೇಡಿ ಅಂದ್ರೆ ನಮ್ಮ ಮಕ್ಳು ಕೆಟ್ಟವರಲ್ಲ. ಏನೋ ಹಿರಿ ಮಗ ಅವನ ಹೆಂಡತಿ ಮಾತು ಕೇಳ್ಕೊಂಡು ಈಗ ಮಾಡ್ತಿದ್ದಾನೆ. ಅವನ ತಪ್ಪು ಅವನಿಗೆ ಗೊತ್ತಾದಾಗ ಖಂಡಿತ ಅವನು ತಿದ್ಕೋತಾನ್ರಿ. ನೀವು ಅಸ್ತು ಹೊಟ್ಟೆಲಿ ಏನೇನೋ ಮಾತಾಡ್ತಿದ್ದೀರಾ. ನೀವು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಹೇಳ್ತೀನಿ. ಅಯ್ಯೋ, ಏನೇ ನನ್ನ ಹಂಗದಾಚಿ ಬೇಡ್ತಾ ಇದೆಯಲ್ಲೇ ರೇಣುಕಾ. ನಿನಗಾಗಿ, ನಿನಗೋಸ್ಕರ ನಿನ್ನ ಮುಖ ನೋಡ್ತಾ ನೀ ಜನ್ಮ ನೀಡಿದ ಮಕ್ಕಳ ಮೇಲೆ ಕೈ ಮಾಡದೆ ಸುಮ್ಮನೆ ಇದ್ದೀನಿ ಕಣೆ. ನೀ ಜನ್ಮ ನೀಡಿದ ಮಕ್ಕಳ ಕೈ ಮಾಡದೆ ಸುಮ್ಮನೆ ಇದ್ದೀನಿ ರೇಣುಕಾ. ನಮಗೆ ಮದುವೆಯಾಗಿ 3 ವರ್ಷ ಕಳೆದರು. ಮಕ್ಕಳಿಲ್ಲದಿದ್ದಾಗ ದೇವಾ, ನಮಗೇಕಪ್ಪ ಈ ಶಿಕ್ಷೆ? ನಮಗೇಕಪ್ಪ ಮಕ್ಕಳ ಫಲ ಹೇಳಿದಂತೆ ಮಾಡಿದ್ಯಾ? ಒಂದು ಸಂತಾನ ಭಾಗ್ಯವನ್ನ ಕೊಡಪ್ಪ ಅಂತೇಳಿ ಆದಿ ಚುಂಚನಗಿರಿ ಭೈರವೇಶ್ವರಿಗೆ ಹರಕೆಯನ್ನ ಒತ್ತಿದ್ದು ತಂದೆ. ಅಕ್ಕಪಕ್ಕದವರ ನಿಂದನೆಯನ್ನು ಸಹಿಸಲಾರೆ ನನಗೊಂದು ಕರುಣ ಕುಡಿಯನ್ನ ನೀಡಪ್ಪ ಅಂತೇಳಿ ಮನೆಯ ಮಹದೇಶ್ವರನ ಬೆಟ್ಟಕ್ಕೆ ಬರಿಗಾಲಲ್ಲಿ ನಡೆದಿದ್ದು ತಂದೆ. ಅಕ್ಕಪಕ್ಕದವರ ನಿಂದನೆಯನ್ನು ಸಹಿಸಲಾರೆ ನಮ್ಮ ವಂಶ ಜ್ಯೋತಿಯನ್ನ ಬೆಳಗಿಸಪ್ಪ ಅಂತೇಳಿ ಅರ್ಕೇಶ್ವರನಿಗೆ ಅರಕೆ ಹೊತ್ತು ನಿನ್ನ ಮುಡಿಯಿಂದ ದೇವಸ್ಥಾನದ ಸುತ್ತ ಕಸವನ್ನ ಗುಡಿಸಿದ್ದು ಅಷ್ಟೇ ರೇಣುಕಾ. ಪ್ರಭು, ನಿನ್ನ ಕಡೆಗಣ್ಣ ಕುಡಿ ನೋಟದಿಂದ ಕರುಣ ಕುಡಿಯ ಮಿಡಿ ಚಿಗಿರಿಸುವಂತೆ ಮಾಡಪ್ಪ ಅಂತೇಳಿ ವಾದ್ಯ ಪಾಠ್ಯನ್ನುಟ್ಟು ಧರ್ಮಸ್ಥಳದ ಮಂಜುನಾಥನ ಮುಂದೆ ಉರುಳು ಸೇವೆ ಮಾಡಿದ್ದು ಇಂಥ ಕಿಡಿಗೇಡಿ ಕರ್ಮ ಚಾಂಡಾಳ ಮಕ್ಕಳಿಗೆ ಜನ್ಮ ನೀಡಲಿ ಅಂತಾನೆ ಇರ್ಬೇಕು ರೇಣುಕಾ. ಜನ್ಮ ನೀಡಲಿ ಅಂತಾನೆ ಇರ್ಬೇಕು. ಬೇಡ, ನಿಮ್ಮ ಬಾಯಿಂದ ಈ ತರ ಶಾಪ ಹಾಕ್ಬೇಡಿ. ನಾವು ಎತ್ ಮಕ್ಳಿಗೆ ನಾವೇ ಶಾಪ ಹಾಕೋದು ಶ್ರೇಯಸ್ಸಲ್ಲ. ಅಂದ್ರೆ ದಯವಿಟ್ಟು ನೀವು ಅಷ್ಟು ಹೊಟ್ಟಲ್ಲಿ ಇಷ್ಟು ಮಾತಾಡ್ತಾ ಇದ್ದೀರಾ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ. ಅಯ್ಯೋ,
ಎಂತ ದುರ್ದೈವಿನೇ ನೀನು, ಎಂತ ದುರ್ದೈವಿ. ಯಾಕೆ ಇವತ್ತು ಏನೇನೋ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನು ರೇಣುಕ, ಮತ್ತಿಂದೇನು? ಅರ್ಥೇಚ ಧರ್ಮೇಚ ಕಾಮೇಚ ನಾಥೇಚರಾಮಿ ಎಂದು ಅಗ್ನಿ ಸಾಕ್ಷಿಯಾಗಿ ಸಾವಿರಾರು ಜನರ ಎದುರು ಸಪ್ತಪತಿಯನ್ನು ತುಳಿದು ಕೈ ಹಿಡಿದ ನಿನ್ನನ್ನ ಮುಪ್ಪಿನ ವೇಳೆಯಲ್ಲಿ ಸರಿಯಾಗಿ ನೋಡಿಕೊಳ್ಳಲಾಗದ ನನ್ನಂತವನ್ನ ಕೈ ಹಿಡಿದು ಬಿಟ್ಟೆಯಲ್ಲೇ. ಹಂಗನ್ಬೇಡಿ ಅಂದ್ರೆ ಹಾಗನ್ಬೇಡಿ. ರೇಣುಕಾ, ಸುಪುತ್ರಸ್ಯೋ ಗತಿರ್ನಾಸ್ತಿ ಅಂತ ಹೇಳೋ ವೇದಶಾಸ್ತ್ರ ಪುರಾಣಗಳು ಹೇಳೋ ಪವಿತ್ರ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಮಗೆ ಸುಪುತ್ರಸ್ಯೋ ಗತಿರ್ನಾಸ್ತಿ ಅನ್ನೋ ಬದಲು ಸುಪುತ್ರಸ್ಯೋ ಗತಿರ್ನಾಸ್ತಿ ಅನ್ನೋ ಹಾಗೆ ಮಾಡಿಬಿಟ್ಟಲ್ಲೇ ಈ ನಮಗ. ಛೀ ರೇಣುಕಾ, ನೀನು ಇಂಥ ಹೀನ ಮಕ್ಕಳಿಗೆ ಜನ್ಮ ನೀಡುವ ಬದಲು ನೀನು ಪಂಜಾಗಿದೆಷ್ಟೋ ಚೆನ್ನಾಗಿತ್ತು. ಪಂಜಾಗಿದೆಷ್ಟೋ ಚೆನ್ನಾಗಿತ್ತು. ಹೀಗೆಲ್ಲ ಮಾತಾಡ್ಬೇಡಿ ಅಂದ್ರೆ ನಿಮ್ ದಮ್ಮಯ್ಯ ಅಂತೀನಿ. ನೀವು ಮೊದ್ಲು ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ನನಗೆ ಹಸಿವು ಅನ್ನೋದೇ ಮರ್ತೋಗಿದೆ ಕಡೆ. ಹೀಗೇಕೆ ಬೇಕು ನನಗೆ ಊಟ? ಅದು ಸರಿ ರೇಣುಕಾ, ಈ ಊಟವನ್ನ ಎಲ್ಲಿಂದ ತಗೊಂಡ್ಬಂದಿ? ಊಟನ ಎಲ್ಲಿಂದ ತಗೊಂಡ್ ಬಲ್ಲಿರಿ? ಏನಾರು ನಮ್ಗೆಂತ ಉಳಿಸಿದ್ರೆ ತಾನೆ. ನಿಮ್ಮನ್ನ ನೋಡೋ ಆತ್ರದಲ್ಲಿ ಬರುವಾಗ ಆ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಿದ್ರು ರೀ. ಬಾಳೆಹಣ್ಣು ಇಸ್ಕೊಂಡ್ ಬಂದಿದ್ದೀನಿ. ಬೇಡ ಅನ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ, ಇದನ್ನಾದ್ರೂ ತಿನ್ನಿ. ಅಯ್ಯೋ, ಎಂತ ದುಸ್ಥಿತಿ ಬಂತೆ ನಮ್ಗೆ, ಎಂತಹ ದುಸ್ಥಿತಿ ಬಂತು. ಒಂದು ಕಾಲದಲ್ಲಿ ಮೃಷ್ಟಾನ್ನ ಭೋಜನವನ್ನ ಮಾಡ್ತಿದ್ದೆ ನಮಗೆ, ಇಂದು ದೇವಸ್ಥಾನದ ಪ್ರಸಾದವೇ ಗೊತ್ತಿ ಆಯ್ತೆ ನಮ್ಗೆ. ಅಯ್ಯೋ, ಇರಲಿ ರೇಣುಕಾ, ನಿನ್ನ ಸಮಾಧಾನಕ್ಕೋಸ್ಕರ ಒಂದು ತುತ್ತನ ತಿಂತೀನಿ. ತಗೊಂಬಾ, ಊಟ ಮಾಡುವಂತೆ. ನೀನು ಊಟ ಮಾಡುವಂತೆ ಬಾ. ನಂದಾಯ್ತು ರೀ, ನಿಮಗ್ ತಂದಿದ್ದೀನಿ. ಅಯ್ಯೋ ಉಚ್ಚಿ, ಸರಿಯಾಗಿ ಸುಳ್ಳೇಳೋದಕ್ಕೂ ಬರೋದಿಲ್ವಲ್ಲ ನಿನಗೆ? ನಿನ್ನ ಮುಖ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಬಾಬಾ ಕುತ್ಕೊ, ಊಟ ಮಾಡುವೆ ಅಂತೆ. ಪರವಾಗಿಲ್ಲ ಅಂದ್ರೆ ನಿಮ್ಮಂತ ಸಂಪ್ರದಾಯ ತಿಳಿದವರು ನಾನ್ ಬುದ್ಧಿ ಹೇಳೋದೇನಿದೆ? ಗಂಡ ತಿಂದ್ಬಿಟ್ಟಿದ್ದಲ್ವೇ ಹೆಂಡತಿ ತಿನ್ನೋದು? ಅಯ್ಯೋ ಮುಚ್ಚಿ, ಸಂಸ್ಕೃತಿ ಸಂಪ್ರದಾಯ ಎಲ್ಲ ನನಗೆ ಗೊತ್ತಿದೆ. ಸುಮ್ಮನೆ ಕೂತ್ಕೊಳ್ಳೆ, ಊಟ ಮಾಡುವೆ ಅಂತೆ. ಎದ್ದವರನ್ನು ಪ್ರೀತಿಸಿದ ಮಕ್ಕಳು ಕಾಡೊಳಗೆ, ಎದ್ದವರನ್ನೇ ನೋಯಿಸಿದ ಮಕ್ಕಳು ಗೂಡೊಳಗೆ, ಎದ್ದವರನ್ನು ಪೂಜಿಸಿದ ಮಕ್ಕಳು ಕಥೆಯೊಳಗೆ, ಎದ್ದವರನ್ನು ಓಡಿಸಿದ ಮಕ್ಕಳು ಜೊತೆಯೊಳಗೆ. ಈ ಭೂಮಿಯಲ್ಲಿ ಸರದಾರು ಇವರಿಂದ, ಮಗಳು ಬೇಕು ಅಂತಾರೆ, ಮಗಳು ಇರದವರು, ಈ ಮಗಳಿಲ್ಲದವರು. ಮಗಳು ಬೇಡ ಅಂತಾರೆ, ಮಗಳು ಇರದವರು. ಸೌದೆ ಎಲ್ಲ ಕಟ್ಟಿದ್ದಾಯ್ತಂದ್ರೆ ರೇಣುಕಾ, ನಾನು ಸೌದೆಯನ್ನ ಕಟ್ಕೊಂಡ್ ಬರ್ತೀನಿ. ನೀನು ಕೊಡದಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ. ಆ ನೀರು ತಗೊಂಡು ನೀನು ಮನೆಗೆ ಹೋಗು ರೇಣುಕಾ. ಹಿಂದೆ ಸೌದೆ ಕಟ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು ರೀ, ಹಾಗೆ ಮಾಡ್ತೀನಿ. ಬೇಗ ಬಂದ್ಬಿಡಿ, ಕತ್ಲಾಗ ಹೊತ್ತಾಯ್ತು. ಆಯ್ತು ರೇಣುಕಾ. ಜೊತೆಯಲ್ಲಿ ಬರುವೆ, ನಿನ್ನ ಉಸಿರಿಗೆ ಉಸಿರಾಗುವೆ.
ಇರುವೆ ಕೊರಗದಿರ ಮೊರಗದಿರ ಹಾಯಾಗಿ ನೀನಿರು ಮನಿ ಆರ್ಡರ್ ಬಂದಿದೆ ಸ್ವಲ್ಪ ಕರಿತೀರಾ? ಹೌದಪ್ಪ ಹೌದು ಸರ್. ಸ್ವಲ್ಪ ಇರು ಛಾಯಾ ಏ ಛಾಯಾ ಸ್ವಲ್ಪ ಈ ಕಡೆ ಬರ್ತೀಯಾ ಏನ್ರಿ ಸಮಾಚಾರ? ನೋಡ ರಘುವೀರ ಈ ಸಾರಿನೂ ಅಮ್ಮನ ಹೆಸರಲ್ಲಿ ಮೋ ಕಳಿಸಿದ್ದಾನೆ. ಏನೇ ಮಾಡೋದು ಈಗ? ಏನಂದ್ರೆ ನೀವೇನು ಯೋಚನೆ ಮಾಡ್ಬಿಡಿ. ರೀ ಮೊದ್ಲು ಮಾಡ್ತಿದ್ರಲ್ಲ ಹಾಗೆ ಮಾಡ್ಬಿಡಿ. ಮುದಿ ಗುಬ್ಬಿಗಳಿಗೆ ತಿರ್ಸೋದೆಲ್ಲ ಬೇಡ. ಸೈನ್ ಮಾಡಿ ನಾನು ಸಾಕ್ಷಿ ಹಾಕ್ತೀನಿ, ದುಡ್ಡು ತಗೊಬಿಡೋಣ. ಓಕೆ? ಒಳಗಡೆ ಇರೋ ಬರ್ತೀನಿ. ನೋಡಪ್ಪ, ನಮ್ಮ ತಾಯಿಯವರಿಗೆ ಹುಷಾರಿಲ್ಲ, ಒಳಗಡೆ ಮಲಗಿದ್ದಾರೆ. ಅದಕ್ಕೆ ಅಂತಾನೆ ಹಣ ಕಳಿಸಿರೋದು. ನೀನು ಆ ಫಾರಂ ಕೊಡು, ನಾನು ಸೈನ್ ಹಾಕ್ಸ್ಕೊಬರ್ತೀನಿ. ಸರಿ ಸರ್. ನೋಡಪ್ಪ, ನೋಡಪ್ಪ ಸರಿ ಇದೆಯಾ ನೋಡಪ್ಪ. ಸರಿ ಸರ್. ಹಾಗೆ ಒಂದು ಸಾಕ್ಷಿ ಸರ್ ಹಾಕ್ಸ್ಬಿಡಿ ಸರ್. ನೋಡಪ್ಪ, ಎಲ್ಲಪ್ಪ ಕೆಳಗಡೆ ಸರ್. ಇಲ್ಲಪ್ಪ ಹಾಂ. ತಗೊಳ್ಳಿ ಸರ್ ಹೇಳೋಣ. ಸರಿಯಾಗಿರುತ್ತೆ ಬಿಡಪ್ಪ, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ನೋಡಪ್ಪ, ತಗೋ ಈ 10 ರೂಪಾಯಿನ ಹೋಗ್ತಾ ಒಟ್ಟಲ್ಲಿ ಕಾಫಿ ಕುಡ್ಕೊಂಡು ಹೋಗು. ಸರಿ ಸರ್. ತುಂಬ ಟ್ಯಾಕ್ಸ್. ಹೌದು ಸರ್. ನನಗೆ ನೋಡಿ, ಮತ್ತೆ ನನಗೆ ಸೀರೆ ಕೊಡಿಸ್ತೀರಾ ಅಲ್ವಾ? ಏಯ್, ನನಗೂ ಒಂದ್ ಜೊತೆ ಬಟ್ಟೆ ಇಲ್ಲ ಕಣೆ. ನಾನು ಬಟ್ಟೆ ತಗೋಬೇಕು ಅಂತ ಇದ್ದೀನಿ. ಏನೇ ಯಾವಾಗ್ಲೂ ನೀನೇ ಸೀರೆ ತಗೋಬೇಕು ಅಂತೀಯಲ್ಲ. ಹೆಂಡತಿ ಚೆನ್ನಾಗಿ ಕಾಣೋದು ಬೇಡವಾ? ಸರಿ ಸರಿ ಆಯ್ತು ನಡಿ, ಇಬ್ರು ಹೋಗಿ ಜೊತೆಲೆ ತಗೊಳ್ಳೋಣ.